ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ನಾನು ಚಂದ್ರಶೇಖರ್ ಯಲಬುರ್ತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಪ್ರಮುಖ ಸಮುದಾಯವಾದಂಥ ಪಂಚಮಸಾಲಿ ಸಮುದಾಯ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದು, ನಿನ್ನೆ ಪ್ರತಿಭಟನೆ ಉಗ್ರ ರೂಪ ತಾಳಿ ಕಲ್ಲು ತೂರಾಟ ನಡೆದು ಒಂದು ಅವಾಂತರವನ್ನೇ ಸೃಷ್ಟಿಯಾಗಿದೆ. ಈ ವಿಚಾರವಾಗಿ ಮಾತಾಡೋಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ನಿಕಟಪೂರ್ವ ಪಂಚಮಸಾಲಿ ಸಮುದಾಯದ ರಾಜ್ಯಾಧ್ಯಕ್ಷರಾಗಿದ್ದ ಬಸವರಾಜ್ ದಿಂಡೂರವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುನ್ನ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಡಾಕ್ಟರ್ ಬಸವರಾಜ್ ದಿಂಡೂರು, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ನಿಕಟಪೂರ್ವ ಅಧ್ಯಕ್ಷ. ಎಸ್ ಸರ್, ಈಗ ಕರ್ನಾಟಕದಲ್ಲಿ ಪಂಚಮಸಾಲಿ ಸಮುದಾಯ ಮೀಸಲಾತಿ ಹೋರಾಟ ಅಂತ ಬಂದಾಗ ಯಾಕೆ ಸರ್ ಇಷ್ಟೊಂದು ಗಲಾಟೆ, ಈ ಅವಾಂತರ? ಸರ್ಕಾರಗಳ ಮೇಲೆ ಸರ್ಕಾರಗಳು ಬರ್ತಾನೇ ಇದೆ. ಮೀಸಲಾತಿಯ ಅವಶ್ಯಕತೆ ಎಷ್ಟು ಸಮುದಾಯಕ್ಕಿದೆ ಮತ್ತು ಅದರಿಂದ ಆಗುವಂಥ ಲಾಭ ನಷ್ಟಗಳೇನು? ಇಲ್ಲಿ ಲಾಭ ನಷ್ಟದಕ್ಕಿಂತ ಮುಖ್ಯವಾಗಿ ಪ್ರತಿಷ್ಠೆ. ಈ ಹೋರಾಟ ಇವತ್ತು ನಿನ್ನೆದಲ್ಲ. 1994 ಜನವರಿ 10ಕ್ಕೆ ಸಂಘದ ಸಂಸ್ಥಾಪಕ ಆಗಿರ್ತಕ್ಕ ಡಾಕ್ಟರ್ BM ಹನುಮಾನ್ ಗುರುಗಳು ಅವತ್ತಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರಿಗೆ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತ ತಿಳ್ಕೊಂಡು ಹೋರಾಟ ಶುರು ಮಾಡಿದರು. ಇವತ್ತು ನಿನ್ನೆದಲ್ಲ. ಆದರೆ ಈ ಹೋರಾಟ ತೀವ್ರ ಆಗಿದ್ದು 2020ರಿಂದ 4 ವರ್ಷ ಆಯಿತು. ಇದು ನಾವು ಕೇಳ್ತಾ ಇರೋದು ರಾಜಕೀಯಕ್ಕಾಗಿ ಅಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸಮುದಾಯದ ಬಡ ಮಕ್ಕಳ ಸಲುವಾಗಿ. ಸುಮಾರು 1,10,00,000 ಜನಸಂಖ್ಯೆ ಇರ್ತಕ್ಕ ಈ ಸಮುದಾಯದಲ್ಲಿ ಕನಿಷ್ಠ 60 ಲಕ್ಷ ಜನ ಇವತ್ತಿಗೂ ಹವಾಯಿ ಚಪ್ಪಲ್ ಹಾಕ್ಕೊತಾರೆ. ಕಾರು ಬೈಕ್ ನೋಡಿದಂಥ ಜನ ಭಾಳ ಇದ್ದಾರೆ. ಹೆಣ್ಮಕ್ಳು ಉಡುಗೆ ತೊಡುಗೆಯಲ್ಲಿ ಎಷ್ಟು ಕನಿಷ್ಠ ಇದ್ದಾರೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ. ರೈತರು ಒಂದು ಜೊತೆ ಒಲ್ಲಿ, ಒಂದು ಅರ್ಧ ಅಂಗಿ. ಇಂಥ ಪರಿಸ್ಥಿತಿಯಲ್ಲಿ ಏನೋ ಒಂದು 2-3% ಉತ್ತರ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಹಿಂದುಳಿದೇವೆ. ಅದನ್ನು ಸರ್ಕಾರ ಯಾಕೆ ಗಮನಕ್ಕೆ ತೊಗೊಂಡಿಲ್ಲ? ಇನ್ನೊಂದು, ಈ ದೇಶದ ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಬರೆದಿದೆ. ಏನು? ಸಂವಿಧಾನದಲ್ಲಿ 16/4 ಪರಿಚ್ಛೇದ, 15/4 ಪರಿಚ್ಛೇದ ಈ ದೇಶದಲ್ಲಿ ವಸಿಸ್ತಕ್ಕಂಥ ಜನತೆ ನೀರು, ಸೂರು, ಆರೋಗ್ಯ, ಔಷಧ, ಶಿಕ್ಷಣ ಕೊಡಬೇಕಾಗಿದ್ದು ಸರ್ಕಾರದ ಧರ್ಮ. ಯಾಕೆ ಕೊಟ್ಟಿಲ್ಲ? 77-28 ವರ್ಷ ಆಗಕ್ಕೆ ಬಂತು, ಯಾಕೆ ಕೊಟ್ಟಿಲ್ಲ? ನಮ್ಮ ಸಮುದಾಯದ ಸಹನೆ ಕಟ್ಟಿ ಹೊಡೆದು ಮೊನ್ನೆ ಬೆಳಗಾವಿನ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಆಯಿತು. ಆದರೆ ಇದು ಸಮಾಜಕ್ಕಲ್ಲ, ಇಡೀ ರಾಜ್ಯಕ್ಕೆ ಕಪ್ಪು ಚುಕ್ಕೆ. ಯಾವ ಸರ್ಕಾರವೂ ಕೂಡ ಪಂಚಮಸಾಲಿ ಹೋರಾಟಕ್ಕೆ ಈ ಬೆತ್ತವನ್ನು ತೋರಿಸಿದ್ದು ಇದ್ದಿದ್ದಿಲ್ಲ. ಆದರೆ ಇದು ತೋರಿಸಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಬೇಷರತ್ತಾಗಿ ಕ್ಷಮೆಯಾಚನೆ ಮಾಡಬೇಕು ಮತ್ತು ADGP ಮತ್ತು ಎಡಮಾರ್ಟಿನ್ ಕಮಿಷನರ್ ಅವನ್ನ ಸಸ್ಪೆಂಡ್ ಮಾಡಬೇಕು. ಹಾಲಿ ನ್ಯಾಯಾಧೀಶರಿಂದ ಇದು ತನಿಖೆ ಆಗಬೇಕು. ಇದು ಯಾಕಾಯಿತು, ಏನಾಯ್ತು, ಇದ್ರ ಹುನ್ನಾರ ಏನು? ಇದನ್ನು ಹೇಳ್ಕೊತ ಹೋದರೆ ಭಾಳ ದೊಡ್ಡದಾಗುತ್ತೆ. ಜಾತಿಗಳ ಮಧ್ಯೆ ಸಂಘರ್ಷ ತಂದಿಡ್ತಕ್ಕಂಥ ಈ ವ್ಯವಸ್ಥೆಗೆ ನಾನಂತೂ ಒಪ್ಪೋದಿಲ್ಲ, ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದರೆ, ಬಸವಣ್ಣವರ ತತ್ವದಲ್ಲಿ ಬಂದಿರತಕ್ಕಂಥವ್ರು ನಾವು. 1169ರಲ್ಲಿ ಬಸವಣ್ಣ ಹಿಡಿದ ತತ್ವ ಏನು? ಇವನಾರವ ಅನ್ನಬಾರ್ದು ಅಂತ. ಎಲ್ಲರೂ ನಮ್ಮ ಸಂಸ್ಕೃತಿ ಹಸಿವಾದಾಗ ಊಟ ಮಾಡೋದು ಪ್ರಕೃತಿ, ಹಸಿವಾಗದೇ ಇದ್ದಾಗ ಊಟ ಮಾಡೋದು ವಿಕೃತಿ. ಹಸಿವಾದಾಗ ತನ್ನ ಕೈನಲ್ಲಿ 2 ರೊಟ್ಟಿ ಇದ್ದರೆ ದೇಹಿ ಅಂತ ಬಂದವ್ರಿಗೆ ಒಂದು ರೊಟ್ಟಿ ಕೊಟ್ಟು ನಾನೊಂದು ರೊಟ್ಟಿ ತಿನ್ನೋದು ನಮ್ಮ ಸಂಸ್ಕೃತಿ. ಇಂಥ ಸಂಸ್ಕೃತಿ ಬೆಳೆದು ಬಂದಂಥ ನಾವುಗಳು ಸಹನೆ ಅಂತ ಹೋದರೆ ಮುಂದಿನ ಪೀಳಿಗೆಯಲ್ಲಿ
ನಮ್ಮ ಮಕ್ಕಳು ನಾವೇನು ಚಂದಾಗ ಫೋಟೋ ಹಾಕ್ಕೊಂಡು ತೆಗೆದುಕೊಂಡು ಗೋಡೆಗೆ ನೇತು ಹಾಕಿರ್ತೀವಿ, ಯಾಕಂದ್ರೆ ನಾವು ಆಗಿ ಹುಟ್ಟಿದ್ವಿ ಅಂತ ತಿಳ್ಕೊಂಡು ನಾವು ತೆಗೆದುಕೊಂಡಂಥ ಫೋಟೋನ ಕೆಳಗಡೆ ಹಾಕಿ ತಟ ತೊಳೆದು ಕಾಲ ರಕ್ ಬಂದು ಮತ್ತು ಬೂಟ್ ಕಾಲು ಹಾಕ್ಕೊಂಡು ಮತ್ತು ತೆಗಿಬೇಕಾಗತ್ತೆ. ಈ ಪರಿಸ್ಥಿತಿ ರಾಜ್ಯವನ್ನು ಆಳ್ತಕ್ಕಂಥ ಮಂಚೂಣಿ ನಾಯಕರಿಗೆ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾವುದೇ ಹೋರಾಟಕ್ಕೆ ನಮ್ಮ ಪಂಚಮಸಾಲಿ ಯೋಜನಾ ಸಿದ್ಧರಿದ್ದಾರೆ. ಕನಿಷ್ಠ 35ರಿಂದ 38 ಲಕ್ಷ ಯೋಜನೆ ಇದ್ದಾರೆ. ರೈಟ್ ಸರ್, ನೀವು ಹೇಳಿದ್ರಿ ಇವನಾರವ ಇವ ನಮ್ಮವ ಅಂತ. ಸರ್, ನಿಮ್ಮ ಸಮಾಜದ ಅಥವಾ ಲಿಂಗಾಯತ ಸಮಾಜದ ಮುಖ್ಯಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವರು. 2020 ಅವ್ರ ಕಾಲದಲ್ಲೇ ಉಪಜಾತಿಗಳಾದ ಗಾಣಿಗ ಸಮಾಜಕ್ಕೆ ಕೊಟ್ಟಿದ್ದಾರೆ, ಬಣಜಿಗ ಸಮಾಜಕ್ಕೆ ಕೊಟ್ಟಿದ್ದಾರೆ. 2A ಮೀಸಲಾತಿನ ಯಾಕೆ ಪಂಚಮಸಾಲಿ ಸಮುದಾಯಕ್ಕೆ ಕೊಡಲಿಲ್ಲ? ಅವತ್ತಿನ ನಿಮ್ಮ ಸಮುದಾಯದ ಬೇಡಿಕೆ ಅವರಿಗೆ ಕೇಳಿಸ್ಲಿಲ್ವಾ? ಹೇಗೆ ಏನು ತಾವು ಹೇಳಿದ್ರಲ್ಲ, ಈ ಮೀಸಲಾತಿ ಯಡಿಯೂರಪ್ಪ ಕೊಟ್ಟಿಲ್ಲ. ಇದು 96, 97, 98 ಕೊಟ್ಟಿದ್ದಾರೆ. ಮತ್ತು ಇವರು ಯಾರು ವೀರಶೈವ ಲಿಂಗಾಯತ ಬರ್ಕೊಂಡು ಮೀಸಲಾತಿ ತೊಗೊಂಡಿಲ್ಲ. ಹಿಂದೂ ಅಂತ ಬರೆದಿದ್ದಾರೆ, ವೀರಶೈವ ಅಂತ ಬರೆದಿಲ್ಲ, ಲಿಂಗಾಯತ ಅಂತ ಬರೆದಿಲ್ಲ. ಧರ್ಮವನ್ನು ಬಿಟ್ಟು ಹೋದರು ಮೀಸಲಾತಿ ತೊಗೊಂಡ್ರು. ನಾವು ಧರ್ಮ ಹಿಡ್ಕೊಂಡು ವೀರಶೈವ ಅಂತೀವಿ, ಲಿಂಗಾಯತ ಅಂತೀವಿ. ನಮ್ಮ ಹೋರಾಟಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ರೈಟ್. ಈಗ ಸಾಮಾಜಿಕ ನ್ಯಾಯಕ್ಕೆ 2ನೇ ದೇವರಾಜ ಅರಸು ಅಂತ ಏನು ಹೆಸರು ತಗೊಳ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸಮುದಾಯದ ಅಸಂಖ್ಯಾತ ಏನು ಪಂಚಮಸಾಲಿ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ರಾಮಕೃಷ್ಣ ಹೆಗಡೆ ನಂತರ ಏನು ಯಡಿಯೂರಪ್ಪನವರು ಸಾಲಿಡಾಗಿ ಲಿಂಗಾಯತ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡಿಕೊಂಡು ಇಡೀ ರಾಜಕೀಯವನ್ನು ಮಾಡಿದ್ರು. ಈಗ ಸಿದ್ದರಾಮಯ್ಯನವ್ರಿಗೂ ಕೂಡ ಲಿಂಗಾಯತ ಸಮುದಾಯ ಏನು ಉತ್ತರ ಕರ್ನಾಟಕ ಬೆಲ್ಟು ಸಪೋರ್ಟ್ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ ಇಂಥ ಜಾತ್ಯತೀತ ಮನೋಭಾವ ಉಳ್ಳಂಥ ಸಿದ್ದರಾಮಯ್ಯನವರು ಕೂಡ ಇವತ್ತು ಮೀಸಲಾತಿ ಕೊಡೋಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕಾಪಿ ಇಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ? ಹೇಳೋದೊಂದು ಮಾಡುವುದೊಂದು. ಹಲವಾರು ಉದಾಹರಣೆ ಕೊಡ್ತೀವಿ ನಿಮಗೆ. ಹೇಳೋದೊಂದು ಮಾಡೋದೊಂದು. ಈ ಸರ್ಕಾರದಲ್ಲಿ ಅಥವಾ 13-18 ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಯಾವ ಜಾತಿ ಅಧಿಕಾರಿಗಳಿಗೆ ಯಾವ ಬಡ್ತಿ ಕೊಡ್ತಾರೆ ಲಿಸ್ಟ್ ತೆಗೆದು ನೋಡಿ ಗೊತ್ತಾಗುತ್ತೆ. ಲಿಂಗಾಯತ ವಿರೋಧಿ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದರಲ್ಲಿ 2 ಮಾತಿಲ್ಲ. ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಹುಟ್ಟಿದ್ದೇವೆ, ನಮ್ಮ ಹುಲ್ಲು ಮೇಯಿಸೋದಿಲ್ಲ. ಆದರೆ ಹೇಳೋದು ಮತ್ತು ಮಾಡೋದು ಬೇರೆ ಇರೋದ್ರಿಂದ ಅವರ ಸರ್ಕಾರದಲ್ಲಿ ನಮ್ಮ ಯಾವುದಾದ್ರೂ ಫೈಲ್ ಬಂದರೆ ಜಿಲೇಬಿ, ಜಿ ಅಂದರೆ ಗೌಡರು, ಎಲ್ ಅಂದರೆ ಲಿಂಗಾಯತರು, ಬಿ ಅಂದರೆ ಬ್ರಾಹ್ಮಣರು, ಇವ್ರು ಯಾವ್ದಾದ್ರು ಫೈಲ್ ಬಂದರೆ ಅದಕ್ಕೆ ಮಾರ್ಕ್ ಮಾಡ್ತಾಯಿದ್ರು. ಇದು ಯಾಕೆ? ಇವರು ಸಾಮಾಜಿಕ ಸುಧಾರಕರು. ದೇವರ ಅರಸು ಆದ ನಂತರ ಇವರು ಬಂದಿದ್ದಾರೆ, ಅದೃಷ್ಟ ಆಯ್ಕೆ ಆಗಿದ್ದಾರೆ. ಯಾವ ಅಧಿಕಾರಕ್ಕೆ ಬಂದರೂ BJP ಅವರು ನಮಗೆ ಮೀಸಲಾತಿ ಕೊಡಲಿ ಅಂತ ತಿಳ್ಕೊಂಡು ಇಡೀ ಸಮುದಾಯ ಹೆಚ್ಚು ಪ್ರಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ವೋಟ್ ಕೊಟ್ಟಿರಬಹುದು. ಆದರೆ ನಮ್ಮ ಪ್ರಯತ್ನಗಳು ವಿಫಲ ಆಗಿಬಿಟ್ಟಿವೆ. ಇದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ರೈಟ್ ಸರ್. ಈಗೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯೋ ಅದರಲ್ಲಿ ಪಂಚಮಸಾಲಿ ಸಮುದಾಯದ ಮುಖಂಡರಿದ್ದಾರೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಿದ್ದಾರೆ ಸರ್ಕಾರದಲ್ಲಿ, ವಿಜಯಾನಂದ ಕಾಶ್ಯಪ್ನವರಿದ್ದಾರೆ, ಶಿವಾನಂದ ಪಾಟೀಲ್ ಸಚಿವರಾಗಿದ್ದಾರೆ. ಇವರು ಹೇಳಿದರು ಸರ್ಕಾರ ಬಂದ 24 ಗಂಟೆ ಅಥವಾ 48 ಗಂಟೆಗಳಲ್ಲಿ BJP ಸರ್ಕಾರ ಮಾಡದಾರ್ದಂಥ ಮೀಸಲಾತಿಯನ್ನು ನಾವು ಕೊಡ್ತೇವೆ, ಸಿದ್ದರಾಮಯ್ಯವರ 24-48 ಗಂಟೆಯಲ್ಲಿ ಅಧಿಕಾರಕ್ಕೆ ತನ್ನಿ, ಕಾಂಗ್ರೆಸ್ಗೆ ವೋಟ್ ಕೊಡಿ ಅಂತ ಕೇಳಿದ್ರು. ಎಲ್ಲಿ ಹೋದ್ರು ಸರ್? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲೋದ್ರು, ಕಾಶ್ಯಪ್ನವ್ರು ಇಲ್ಲೋದ್ರು, ಶಿವಾನಂದ ಪಾಟೀಲ್ ಅಂತೂ ಅಡ್ರೆಸ್ಗೆ ಇಲ್ಲ. ಸಾಮಾಜಿಕ ನೆನಪು ಹೋಯ್ತಲ್ಲ, ಮರವು ಭಾಳ ಜಾಸ್ತಿ. ಅಧಿಕಾರಕ್ಕೆ ಬರಬೇಕು ಇದನ್ನು ಹೇಳಿಸೋರು ಯಾರು? ಕಾಂಗ್ರೆಸ್ ಪಕ್ಷದ ಮುಖಂಡರು. ನಮ್ಮ ಶಾಸಕರು ಮಂತ್ರಿ ಆದರು. ಆದರೆ ಪರಿಣಾಮ ಏನಾಯಿತು ತಮ್ಗೆ ಗೊತ್ತಿರಲಿ. ನಾವು ಪ್ರಥಮ ಬಾರಿಗೆ ಮೀಸಲಾತಿಗಾಗಿ ಆಗ್ರಹ ಮಾಡಿ ಪ್ರಥಮ ಬಾರಿಗೆ ನಾವು ಕೊಟ್ಟಿದ್ದ ಮನವಿ SM ಕೃಷ್ಣ 2003 ಆಗಸ್ಟ್ 17ಕ್ಕೆ 220 ಜನ ಹೋಗಿ ಕೊಟ್ಟಿವಿ. ನಂತರ ಕೊಟ್ಟಿದ್ದು ಧರ್ಮ್ ಸಿಂಗಿಗೆ, ಆಮೇಲೆ
ಕುಮಾರಸ್ವಾಮಿಗೆ, ಆಮೇಲೆ ಯಡಿಯೂರಪ್ಪಗೆ, ಆಮೇಲೆ ಸದಾನಂದಗೌಡರು, ಜಗದೀಶ್ ಬೊಮ್ಮಾಯಿ, ಮತ್ತು ಕುಮಾರಸ್ವಾಮಿ, ಆನಂತರ ಸಿದ್ದರಾಮಯ್ಯ, ಮತ್ತು ಈಗ ಸಿದ್ದರಾಮಯ್ಯ. ಅಂದರೆ ಯಾರ್ಯಾರು ಕೊಟ್ವಿ, ಯಾರು ಕೊಡಲಿಲ್ಲ, ಅವ್ರು ಮನೆಗೆ ಹೋದರು ಅವರು ಮತ್ತೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮದು ತಪ್ಪಿದೆ ಅದರಲ್ಲಿ. ಪಂಚಮ ಸಾಲ ಅವರಂದರೆ ಬೇಗ ನಂಬಿಡ್ತೀವಿ ಅವ್ರು ಹೇಳಿದ್ದನ್ನು ನಾವು. ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು ಅಂತ ತಿಳ್ಕೊಂಡು. ಆದರೆ ಸರಿಯಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡ್ರಂಥವ್ರು ನಮ್ಮ ನಾಯಕರಲ್ಲಿ ಜಗಳ ಹಚ್ಚಿಬಿಟ್ಟು ಮೀಸಲಾತಿ ಕೊಡದಂತೆಗೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಅತಿ ಹಿಂದುಳಿದ ವರ್ಗದವರು ಕೋರ್ಟ್ಗೆ ಹೋಗಿ ಇವ್ರಿಗೆ ಮೀಸಲಾತಿ ಕೊಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ನಿನ್ನಿಲ್ಲ ಮೊನ್ನೆ ಮುಖ್ಯಮಂತ್ರಿ ಭೇಟಿಯಾಗಿ ಹೇಳಿದ್ರಲ್ಲ. ನಾನು ಕೇಳ್ತಾ ಇದ್ದೀನಿ, ಅಂಬೇಡ್ಕರ್ ಅವರು ಒಂದು ತಲೆಮಾರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅಂತ ತಿಳ್ಕೊಂಡು, ಎಷ್ಟು ತಲೆಮಾರು ಈಗ 6 ತಲೆಮಾರು ಅದು ತೆಗೀರಿ, ಎಲ್ಲ ಮೀಸಲಾತಿ ಕುಲ್ಲ ತೆಗೆದು ಬಿಡ್ರಿ. ಯಾರು ಶಕ್ತಿವಂತರಾದ, ಯಾರು ಬುದ್ಧಿವಂತರಾದ ಅವ್ರು ಕೊಡಲಿ. ಈ ಮೀಸಲಾತಿ ಆಟ ಯಾಕೆ ಆಡ್ತೀರಿ ನೀವು? ಇದನ್ನು ಕೇಳ್ತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ ಇದೆ. ಸರ್ಕಾರ 50% ಮೇಲೆ ಮೀಸಲಾತಿಯನ್ನು ಕೊಡಬಾರ್ದು ಅಂತ ತಿಳ್ಕೊಂಡು ಇವ್ರು ಏನು ಮಾಡಿದ್ದು? ಎಷ್ಟು ಮೀಸಲಾತಿ 3ರಿಂದ 7 ಕೇಸಿದ್ರಲ್ಲ, ಎಷ್ಟಾಯಿತು? 56 ಆಯಿತು. ಹೌದು. ಬರೀ ಕರ್ನಾಟಕ ಸರ್ಕಾರದ ಅಷ್ಟೇ ತಪ್ಪಲ್ಲ, ಅದರಲ್ಲಿ ಕೇಂದ್ರ ಸರ್ಕಾರದ ತಪ್ಪೈತಿ. 50 ಆಗಬಾರ್ದಲ್ಲ, 60 ಹೆಂಗೆ ಮಾಡಿದ್ರಪ್ಪ ಇವರು? 10%. ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸ್, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅದರ ಲಾಭ ಯಾರ್ಯಾಯಿತು? ಬಹುಶಃ 90% ಒಂದು ವರ್ಗಕ್ಕಾಗಿದೆ. ಅದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಹುನ್ನಾರ, ಹೇಳೋದೊಂದು ಮಾಡೋದೊಂದು. ಈಗ ಹಿಂದುಳಿದ ವರ್ಗದವರು ನಿನ್ನೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದಾರೆ ಮನವಿ ಪತ್ರ, ಇಲ್ಲೂ ಕೂಡ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಅವರ ಹೇಳೋದೇನೆಂದರೆ, ಈಗಾಗಲೇ 2A ಮೀಸಲಾತಿ ಅಡಿ 100ಕ್ಕೂ ಹೆಚ್ಚು ಉಪಜಾತಿಗಳು ಅದರ ಸವಲತ್ತು ಪಡೆಯುತ್ತೆ, 15%. ಈಗ ಬಹುಸಂಖ್ಯಾತ ಪಂಚಮ ಸಾಲಿ ಲಿಂಗಾಯತರು ಬಂದ್ರೆ ಅವ್ರು ಆಲ್ರೆಡಿ ಆರ್ಥಿಕವಾಗಿ ಬಲಾಢ್ರಿದ್ದಾರೆ, ರಾಜಕೀಯವಾಗಿ ಬಲಾಢ್ರಿದ್ದಾರೆ, ಮತ್ತೆ ನಮ್ಮಲ್ಲಿ ಬಂದು ನಮ್ಮನ್ನು ತುಳಿತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳಿ ಅವರು ಮನವಿ ಕೊಟ್ಟಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಪಂಚಮ ಸಾಲಿ ಸಮುದಾಯನ ಬರೇ ವೋಟ್ ಬ್ಯಾಂಕಿಗೆ ಮಾತ್ರ ಬಳಕೆ ಮಾಡ್ತಾರ ಅಂತ. ರಾಜಕೀಯವಾಗಿ ಜನಸಂಖ್ಯೆ ಇದೆ, ಓಟ್ ಹಾಕ್ತಾರೆ, ಬರ್ತಾರೆ. ಆರ್ಥಿಕವಾಗಿ ನಮ್ಗೆ ಗೊತ್ತಿರಲಿ, ಯಾದಗಿರಿ ಜಿಲ್ಲಾ ಚಂಡಿಕೆಯಲ್ಲಿ ಮಕ್ಕಳು ಸಾಯ್ತಾರೆ. ಯಾಕೆ? ಪೌಷ್ಟಿಕ ಆಹಾರ ಇಲ್ಲ. ಇಂಥ ಘಟನೆಗಳು ಅಷ್ಟೇ ಅಲ್ಲ. ಯಲಬುರ್ಗಾ ತಾಲೂಕಿನ ಕುಕ್ನೂರು, ಕನಕಗಿರಿ ಹಾಗೂ ಬಿಜಾಪುರ ಜಿಲ್ಲೆಯ ಚಡಚಣ ಉದಾಹರಣೆ ಹೇಳಬೇಕಂತಂದರೆ ಇಂಥ ಪರಿಸ್ಥಿತಿ ಭಾಳ ದುರದೃಷ್ಟಕರ ಇದ್ದಾವೆ. ಕೂಲಿ ನಾಲಿ ಮಾಡ್ತಕ್ಕಂಥ ಜನ, ಕೃಷಿ ಕಾರ್ಮಿಕರು, ಬೀದಿ ಬೈರಿ ವ್ಯಾಪಾರಿಗಳು ಎಲ್ಲ ಇದ್ದಾರೆ. ಎಲ್ಲೋ ಒಂದು 5% ಜನ ನೌಕರಿ ಮಾಡ್ಬೋದು, ಉದ್ಯೋಗ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು. ಉಳಿದ ಪರಿಸ್ಥಿತಿ ಏನು? ಬರೀ ಪಂಚಮ ಸಾಲಿ ಮುಂದುವರೆದ ತಿಳ್ಕೊಂಡು ಅವ್ರಿಗೆ ಇದನ್ನು ಕೊಡಬಾರ್ದು ಅಂತ ಹೇಳಿದ್ರೆ, ನಾನು ಕೇಳ್ತಾ ಇದ್ದೀನಿ, ಅಂಬೇಡ್ಕರ್ ಹೇಳಿದ್ದು ಒಂದು ತಲೆಮಾರಿಗೆ ಮಾತ್ರ ನೀವು ಮೀಸಲಾತಿ ಕೊಡ್ರಿ ಅಂತ ತಿಳ್ಕೊಂಡು. ಈ ಮೊನ್ನೆ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಕಾರ್ ಇದ್ದವ್ರಿಗಿಲ್ಲ, ಸ್ವಂತ ಮನೆ ಇದ್ದವ್ರಿಗಿಲ್ಲ, ಆನಂತರ ಇವು ಇದ್ದವ್ರಿಗಿಲ್ಲ, ಹಾಗೆ ಮೀಸಲಾತಿ ಇದನ್ನು ರದ್ದು ಮಾಡಿರಲ್ಲ, ಇವು ಇದ್ದವ್ರಿಗೆ ಕೊಡಬೇಡ್ರಿ ಅಂತ ತಿಳ್ಕೊಂಡು. ಬರೀ ಅವ್ರಿಗಷ್ಟೇ ಯಾಕೆ ಮಾಡ್ತೀರಿ? ಅದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ? ಸರ್ಕಾರದ ಉತ್ತರ ನಾವು ಕಾಯ್ತಾ ಇದ್ದೀವಿ. ಬರೀ ಇದು ಕಣ್ಣಿಗೆ ಬೆಣ್ಣೆ ಹಚ್ಚಿಬಿಟ್ಟು ಮೂಗಿಗೆ ತುಪ್ಪ ಹಚ್ಚೋದು ಇದು ಸರಿಯಲ್ಲ. ಸಾಧ್ಯವಾದರೆ ಸಂವಿಧಾನದಲ್ಲಿ ಬದಲಾವಣೆ ತರಬೇಕು. ಅಪ್ಪ ಹಾಕಿದ ಹಾಲು ಮರಕ್ಕೆ ಈಗ ಕುತ್ಕೊಂಡ್ರಪ್ಪ ಅಂದರೆ ಏನಾಗುತ್ತೆ ಅಂತ ತಿಳ್ಕೊಂಡು ಹೇಳ್ತೀನಿ ನಿಮಗೆ. ಇವತ್ತು ಶಿರಾದಲ್ಲಿ ಆಗಿದ್ದೇನು, ಬಾಂಗ್ಲಾದಲ್ಲಿ ಆಗಿದ್ದೇನು, ವೆನೆಜುಲಾದಲ್ಲಿ ಆಗಿದ್ದೇನು, ರಷ್ಯಾ ಮತ್ತು ಉಕ್ರೇನ್ ಆಗ್ತಕ್ಕಂಥ ಏನು, ಇಸ್ರೇಲ್ನಲ್ಲಿ ಆಗ್ತಕ್ಕಂಥ ಏನು, ಅಕಸ್ಮಾತ್ ಈ ಪರಿಸ್ಥಿತಿ ಮುಂದುವರೆದ್ರೆ ಜನ ಮುಂದಿನ ತೀರ್ಮಾನ ಮಾಡಲಿಕ್ಕೆ ಯಾರಿಂದನೂ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದತೆ ಪಂಚಮ ಸಾಲಿ ಸಮಾಜದಲ್ಲಿ ನಮಗಲ್ಲ, ನಮ್ಮ ಮುಂದಿನ ಪೀಳಿಗೆ ಐತಲ್ಲ ಯುವಕರು, ಅವರು ತಯಾರಾಗಿದ್ರೆ ಆ ಪರಿಸ್ಥಿತಿ ಎದುರಾಗಕ್ಕಿಂತ ಮೊದಲು ಸರ್ಕಾರ ಮೀಸಲಾತಿ ಕೊಡಲೇಬೇಕು. ಕೊಡಿದ್ರೆ ಹೆಂಗೆ ತಗೋಬೇಕು ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಸರ್, ಎಲ್ಲ ಒಂದು ಕಡೆ ತಾವು ಸರ್ಕಾರಕ್ಕೆ ಸವಾಲು ಹಾಕೋಕ್ಕಿಂತ ಮುಂಚಿತವಾಗಿ ನಿಮ್ಮ ಪಕ್ಷದಲ್ಲಿ ಅಥವಾ ನಿಮ್ಮ ಮುಖಂಡರಿದಾರಲ್ಲ,
ಈ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಏನು BJP ಕಾಂಗ್ರೆಸ್ JDS ಅಲ್ಲಿ ಇರ್ತಕ್ಕಂಥ ಮುಖಂಡರು ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆ ಅನ್ಸುತ್ತೆ ತಮಗೆ? ಈ ಕೊರತೆ ರಾಜಕಾರಣದಲ್ಲಿ ಯಾವಾಗಲೂ ಇರುತ್ತೆ. ಕನ್ಫ್ಯೂಷಸ್ ಹೇಳಿದ್ದು ಮತ್ತು ಚರ್ಚೆಯಲ್ಲಿ ಹೇಳಿದ್ದು ಒಂದು ಮಾತು ನೆನಪಾಗುತ್ತೆ. ಯಾವುದೇ ಒಂದು ಸಮಸ್ಯೆಗೆ ಉಳಿಬೇಕು ಅಂತ ಹೇಳಿದರೆ ಅದಕ್ಕೊಂದು ಆಯೋಗ ನೇಮಿಸಬೇಕು. ಆ ಆಯೋಗ ವರದಿ ಕೊಡುತ್ತೆ. ಸಂಪುಟ ಒಪ್ಬೋದು ಅಥವಾ ಬಿಡ್ಬೋದು. ಒಪ್ಪಿದರೆ ಒಂದು ಪಾಲು, ಒಪ್ಪದೇ ಒಂದು ಪಾಲು. ಈ ನಾಯಕರ ಬಗ್ಗೆ ಕೇಳಿದಿರ್ತಾವೆ. ಅಧಿಕಾರದ ಆಶೆಗೆ ನಾಯಕರು ಒಂದೊಂದು ಕಾಲದಲ್ಲಿ ಒಂದೊಂದು ತಮ್ಮ ಅಭಿಪ್ರಾಯನ ವ್ಯಕ್ತಪಡ್ತಾರೆ. ಅವರಿಗೆ ಅಧಿಕಾರ ಮುಖ್ಯ, ಜನಹಿತ ಮುಖ್ಯ ಆಗಿದ್ದರೆ ಇಷ್ಟೊತ್ತಿಗೆ ನಮಗೆ ಪಂಚಮಸಾಲಿಗಳಿಗೆ ಮೀಸಲಾತಿ ಬರಬೇಕಾಗಿತ್ತು. ನಾವು ಬರೀ ಪಂಚಮಸಾಲಿ ಸಲುವಾಗಿ ಮಾತಾಡ್ತಾ ಇಲ್ಲ. ಕೇಂದ್ರದ OBC ಕೊಡಬೇಕು ಅಂದುಕೊಂಡು 2003ರಲ್ಲಿ ಅವತ್ತಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಭೇಟಿಯಾಗಿ ಡಿಸೆಂಬರ್ 17 ಅವತ್ತು ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ 239 ಜನ ನಿಯೋಗ ಹೋಗಿ ಅವ್ರಿಗೆ ಮನವಿ ಕೊಟ್ವಿ. ನಿಮ್ಮ ಸಮುದಾಯ ರಾಜ್ಯದಲ್ಲಿ ಹಿಂದುಳಿದಂತ ಬಂದಿಲ್ಲ, ಅದು ಬಂದರೆ ಕೊಡ್ತೀವಿ ಅಂತಕೊಂಡು. ಆವಾಗ ನಾಯಕತ್ವಕ್ಕಾಗಿ ಶುರುವಾಯಿತು ಹೊಡೆದಾಟ. ಅಧಿಕಾರ ಅನ್ನೋದು ಭಾಳ ಮುಖ್ಯ ಆಗಿರೋದ್ರಿಂದ ನಾನು ಬರೀ ಬೇರೆಯವ್ರನ್ನ ನಾನು ದೂಷಣೆ ಮಾಡೋದಿಲ್ಲ. ನಮ್ಮ ಸಮುದಾಯದ ಶಾಸಕರು, ನಾಯಕರು, ಜನಪ್ರತಿನಿಧಿಗಳು ಸ್ವಲ್ಪ ತಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿದರೆ, ಒಗ್ಗಟ್ಟಾಗಿ ನಾವು ಹೋದರೆ ಖಂಡಿತವಾಗ್ಲೂ ನಾವು ಮೀಸಲಾತಿ ಪಡಲಿಕ್ಕೆ ಸಾಧ್ಯ ಐತಿ. ಅಲ್ಲ, ಈ ಒಂದು ಇದ್ರ ಹೋರಾಟದ ಮೂಲಕ ಸಮುದಾಯದ ಜನಗಳಿಗೆ ಓಟು ಪಡೆದು ಅವರ ಹಿತಾಸಕ್ತಿ ಕಾಪಾಡಿದಂಥ ಈ ಜನನಾಯಕರು ಏನಕ್ಕೆ ಬೇಕು? ಅವ್ರಿಗೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಪಾಠ ಕಲಿಸ್ತಾರ ಅಂತ ಹೇಳ್ತೀರಾ, ಹೇಗೆ? ಇದು ಪ್ರತಿ ಸಲ ಚುನಾವಣೆಯಲ್ಲಿ ಪಾಠ ಕಳಿಸ್ತೀವಿ ಅಂತ ಹೇಳ್ತೀವಲ್ಲ ನಾವು. ಪಾಠ ಕಲಿಸೋಕ್ಕೆ ನಾವು ಯಾರು? ಪಾಠವನ್ನು ಅವರೇ ಕಲಿಬೇಕು, ಇಲ್ಲಾಂದ್ರೆ ಕಾಲ ಪಾಠ ಕಲಿಸುತ್ತೆ. ಆದರೆ ಭಾಳ ಗಂಭೀರ ಯೋಚನೆ ಮಾಡೋಕ್ಕಾಗಿದ್ದು, ನಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ತಮ್ಮ ಬದುಕನ್ನು ನೋಡಬೇಕು ಅಥವಾ ರಾಜಕಾರಣಿಗೆ ಅಧಿಕಾರ ನೋಡಬೇಕು. ಬರೀ ಮೀಸಲು ಅಂತ ತಿಳ್ಕೊಂಡು ಎಲ್ಲ ಮೀಸಲಿಟ್ಟು ನಾವು ಬರಬಾದಾಗಬೇಕು ಅಂತ ಆಲೋಚನೆ ಮಾಡಬೇಕು. ಇದಕ್ಕಾಗಿ ನಾವು ಏನು ಮಾಡಿದ್ವಿ, ರಾಜ್ಯ ಸಂಘದಿಂದ ಸರ್ಕಾರ ಕೊಡ್ತಕ್ಕಂಥದ್ದು ಒಂದು ಮೀಸಲಾತಿ ಒಂದು ಪಾಲು. ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಕಳೆದ 30 ವರ್ಷದಲ್ಲಿ ಕರ್ನಾಟಕದ 137 ಕ್ಷೇತ್ರಗಳಲ್ಲಿ 166 ತರಬೇತಿ ಶಿಬಿರಗಳನ್ನು ಮಾಡಿದ್ದೀವಿ. ಸ್ವಾಭಿಮಾನ ವ್ಯಕ್ತಿತ್ವ ವಿಕಾಸ ಶಿಬಿರ. ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು. ಉದ್ಯೋಗ, ಶಿಕ್ಷಣ, ಕೃಷಿ, ಕೈಗಾರಿಕೆ ಇವುಗಳಲ್ಲಿ ಹೆಂಗೆ ನಾವು ಮುಂದುವರಿಬೇಕು ಅಂದ್ಕೊಂಡು ನಮ್ಮ ಸಂಘ ಪೂರ್ವಕವಾಗಿ ತರಬೇತಿಯನ್ನು ಕೊಡ್ತಾಯಿದೆ. ಬರೀ ಇದು ಇಷ್ಟೇ ಸಾಲದು. ಅದಕ್ಕೆ ಸಪೋರ್ಟು ಸರ್ಕಾರದ ಬೇಕು. ಈ ಶಿಕ್ಷಣ ಮಾಡಬೇಕು. 96% ಆಗಿದೆ. ನಮಗೆ MBBS ಸೀಟ್ ಸಿಗಲ್ಲ, 90 ಆಗೈತಿ. ಇಂಜಿನಿಯರಿಂಗ್ ಕೇಳಿದ ಕಾಲೇಜ್ ಸಿಗೋದಿಲ್ಲ. ಅದಕ್ಕಾಗಿ ನಾವು ಕೇಳ್ತಾ ಇರೋದು ಮೀಸಲಾತಿ ಬೇಕು. ನಿಮಗೆ ಮೀಸಲಾತಿ ಕೊಡೋಕೆ ಆಗಿಲ್ಲ ಅಂತಂದರೆ ಹೊಸ ಪ್ರಯೋಗ ಸೃಷ್ಟಿ ಮಾಡಿ. ರಾಜಕೀಯ ಬೇಡ ನಮಗೆ, ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮೀಸಲಾತಿ ಕೊಟ್ಟರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಇದಕ್ಕೆ ಯಾಕೆ ಯೋಚನೆ ಮಾಡಬಾರ್ದು ಸರ್? ರೈಟ್. ಈಗ ತಾವು ಹೇಳಿದ್ರಿ ಹಿಂದುಳಿದ ವರ್ಗದ ಆಯೋಗದ ರಚನೆ ಆಗಬೇಕಂತ. ಈಗಾಗಲೇ ಅದಕ್ಕೆ ಜಯಪ್ರಕಾಶ್ ಹೆಗಡೆ ಅನ್ನೋ ಒಂದು ಸಮಿತಿನ ಮಾಡಿದ್ರು. ಅದಕ್ಕೆ ಸರ್ಕಾರಕ್ಕೆ ಅವರು ವರದಿನೂ ಕೊಟ್ಟರು. ಬಟ್ ಆ ಸರ್ಕಾರನೂ ಮಾಡಲಿಲ್ಲ, ಈ ಸರ್ಕಾರನೂ ಮಾಡಲಿಲ್ಲ. ಒಟ್ಟಾರೆ ಇನ್ನೂ ಅಪೂರ್ಣವಾಗಿದೆ ವರದಿ ಅಂತಲೇ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಆಗ್ಬೋದು? ಇದು ತಾರ್ಕಿಕ ಅಂತ್ಯ ಖಂಡಿತವಾಗಲಾಗುತ್ತೆ. ಹೇಗಾಗುತ್ತೆ ಅಂತ ನಾನು ಈ ಸದ್ಯ ಹೇಳೋಕ್ಕಾಗಲ್ಲ. ನಮ್ಮ ಯುವಜನ ಮನಸ್ಥಿತಿ ಹೇಗಿದೆ ಅಂತಂದರೆ, ಮೀಸಲಾತಿ ಪಡೆಯೋದು ಒಂದು ಭಾಗ, ಮತ್ತೊಂದು ಸ್ವಾಭಿಮಾನದಿಂದ ನಾವು ಬೆಳಿಬೇಕು ಅಂತ ತಿಳ್ಕೊಂಡು ಆ ನಂತರ ಬಹುಶಃ ನಮ್ಮದೇ ಒಂದು ಸರ್ಕಾರ ಬಂದರೆ ಹೇಗೆ ಅಂತ ತಿಳ್ಕೊಂಡು ಒಂದು ರಾಣಿ ಚೆನ್ನಮ್ಮ ಪಕ್ಷ ಈಗಾಗಲೇ ರಿಜಿಸ್ಟರ್ ಆಗಿದೆ. ರಾಣಿ ಚೆನ್ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿಬಿಟ್ಟು ಏನೋ ಈಗ ಕೇಂದ್ರದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ 20, 30, 40 ಸೀಟ್ ಬಂದು ತಮ್ಮ ಅಧಿಕಾರನ ಸ್ಥಾಪನೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಮ್ಮ ಯುವಜನ ಆಲೋಚನೆ ಮಾಡ್ತಾಯಿದ್ದಾರೆ. ನಾವು ಇದನ್ನೇ ಕೇಳ್ಕೊಂಡು ಹೋದ್ರಪ್ಪ ಅಂದರೆ ಆಗುತ್ತೆ ಅಲ್ಲ ಗೊತ್ತಿಲ್ಲ. ರಾಜಕೀಯ ಪರಿವರ್ತನೆ ಅಥವಾ ಬದಲಾವಣೆ ಆಗಲಿಕ್ಕೆ
ಯುವ ಜನತೆ ಮನಸ್ಸು ಮಾಡಿದರೆ ಆಚಾರ ಪಡಬೇಕಾಗಿಲ್ಲ. ಸರ್, ಒಟ್ಟಾರೆ ಹೇಳೋದಾದರೆ ದೇಶದಲ್ಲಿ ಮತ್ತು ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಈ ಪ್ರಾದೇಶಿಕ ಪಕ್ಷಗಳು ಅಥವಾ ಸಮುದಾಯವನ್ನು ಬಿಂಬಿಸುವಂಥ ಪಕ್ಷಗಳು ಬೆಳೆದಂಥ ಉದಾಹರಣೆಗಳು ಕಡಿಮೆ. ತಾವು ನೋಡ್ದಂಗೆ ತಮ್ಮ ನೋದ ಪ್ರಕಾರ ರಾಣಿ ಚೆನ್ನಮ್ಮ ಪಕ್ಷ ಸಕ್ಸಸ್ ಆಗುತ್ತನ್ನೋ ಏನಾದ್ರು ನಂಬಿಕೆ ಇದೆಯಾ ತಮಗೆ? ತಮಿಳುನಾಡಿನಲ್ಲಿ MGR ಒಂದು ಹೊಸ ಕ್ರಾಂತಿ ಮಾಡಿದರು. ಆಂಧ್ರದಲ್ಲಿ NTR ಹೊಸ ಕ್ರಾಂತಿ ಮಾಡಿ ಅಧಿಕಾರಕ್ಕೆ ತಂದರು. ಆಸಾಮದಲ್ಲಿ ಆಸಾಂ ಮರಣ ಪರಿಷತ್ ಅಂತ ತಿಳ್ಕೊಂಡು ಪ್ರಫುಲ್ಲ ಅಂತ ಒಂದು ಹೊಸ ಪಕ್ಷ ಕಟ್ಟಿದರು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಆ ಕಡೆ ಹೋದರು ಈ ಕಡೆ ಹೋದರು, ಎಲ್ಲೇ ಹೋದರೂ ಅಧಿಕಾರ ಬಂತು. ಇದು ಸಂಖ್ಯಾಬಲ ಇರೋದರಿಂದ ಅಂತಿಮವಾಗಿ ಏನಾಗುತ್ತೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದೊಂದು ಪ್ರಯತ್ನ ಆದರೆ ಮೀಸಲಾತಿ ಬರಲಿಕ್ಕೆ ಸಾಧ್ಯ ಆಗಬಹುದು ಅಂತ ಅಭಿಪ್ರಾಯ. ಒಟ್ಟಾರೆ ಈ ಅಧಿವೇಶನ ಅಂದರೆ ಕಳೆದ ಬಾರಿ ಅಧಿವೇಶನ ಕೊಡ್ತಂದ್ರು, ಈಗಲೂ ಕೊಡ್ತಂದ್ರು, ಈಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸರ್ಕಾರದ ನಡೆ ಆಲ್ರೆಡಿ ಎಲ್ಲ ಕಡೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಸೊ ಫೈನಲಿ ಸರ್ಕಾರ ಏನಾದರೂ ಬೇರೆ ಬೇರೆ ವಿವರಣೆ ಇಟ್ಟುಕೊಂಡು ಇದನ್ನು ಮುಂದಕ್ಕೆ ಹಾಕ್ತಾ ಹೋದರೆ ಪಂಚಮಸಾಲಿ ಸಮುದಾಯದ ಕೊನೆಯ ಹೋರಾಟ ಅಥವಾ ನಿರ್ಧಾರ ಏನಾಗಿರುತ್ತೆ? ನಿಷ್ಠುರವಾದಿ ಲೋಕವಿರೋಧಿ. ಈಗಿನ ಕಾನೂನು ಪ್ರಕಾರ 2A ಮೀಸಲಾತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಯಾರು ಏನು ಬೇಕಾದ್ರೂ ಹೇಳಿ, ಬೇಕಾದ ಹೇಳಿ. 2A ಮೀಸಲಾತಿ ಕೊಡ್ಬೇಕಾದ್ರೆ ಅಲ್ಲಿ 3 ಕಂಡೀಷನ್ ಮುಖ್ಯವಾಗಿ. 1, ಆರ್ಥಿಕವಾಗಿ ಹಿಂದುಳಿದಬೇಕು. 2, ಶೈಕ್ಷಣಿಕವಾಗಿ ಹಿಂದುಳಿದಬೇಕು. ಇವೆರಡೂ ಹೌದು. ನಾವು ಆರ್ಥಿಕವಾಗಿ ಹಿಂದುಳಿದೀವಿ, ಶೈಕ್ಷಣಿಕವಾಗಿ ಹಿಂದುಳಿದೀವಿ. ಶಾಂತಿಯುತವಾಗಿ 4 ವರ್ಷ ತೀವ್ರ ಸ್ವರೂಪ ಪಡೆದು 32 ವರ್ಷ ಪತ್ರ ವ್ಯವಹಾರ ಮಾಡಿಬಿಟ್ಟು 2023 ಮಾರ್ಚ್ 20ನೇ ತಾರೀಕಿಗೆ ರಾಜ್ಯ ಪಂಚಮಸಾಲಿ ಸಂಘ ಮತ್ತು ಹರಿಹರ ಪೀಠ ಪ್ರಧಾನ ದರ್ಶಿ ಉಮಾಪತಿಯವರು ಅವತ್ತಿನ ಅಧ್ಯಕ್ಷರು ನಾರಾಯಣಗೌಡ ಹೋಗಿ OBC ಸೇರಿಸಿ ಅಂತ ತಿಳ್ಕೊಂಡು ಅಲ್ಲಿಂದ ಹಿಂದುಳಿದ ವರ್ಗ ಆಯೋಗ ದೆಹಲಿಗೆ ಹೋಗಿ ಫೈಲ್ ತೊಗೊಂಬಂದು ಅವತ್ತಿನ CS ವಂದಿತಾ ಶರ್ಮಾ ಅವರಿಗೆ ಫೈಲ್ ಕೊಟ್ಟು ಅವತ್ತು ಬೊಮ್ಮಾಯಿ ಜೊತೆಗೆ ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ನಿಮಗೆ 2A ಮೀಸಲಾತಿ OBC ಸಲುವಾಗಿ ನಿಮಗೆ ಸಂಪುಟದಲ್ಲಿ ಇಡ್ತೀವಿ ಅಂತ ಹೇಳಿದರು. ದುರದೃಷ್ಟ ಅಂತಂದರೆ 4 ದಿವಸದಲ್ಲಿ ಇದು ಬಂದ್ಬಿಡ್ತು ನೀತಿ ಸಂಹಿತೆ. ಓಕೆ, ಅದು ಅಕಸ್ಮಾತ್ ಆಗಿದ್ದರೆ ಅನುಕೂಲ ಆಗ್ತಿತ್ತು. ಇದು ಏನಪ್ಪ ಹಿಂದಕ್ಕೆ ನಾವು ಬರೀ ಸರ್ಕಾರ ಮೇಲೆ ದೂರೋದು ಅಷ್ಟೇ ಅಲ್ಲ, ನಮ್ಮ ಸಿದ್ಧತೆ, ಬದ್ಧತೆ, ಸಾಧ್ಯತೆ, ಪ್ರಯತ್ನ, ವಿಶೇಷತೆ, ವಿಶ್ಲೇಷಣೆ ಇವು ಒಟ್ಟುಗೂಡಿದರೆ ಅದಕ್ಕೊಂದು ಯೋಗ್ಯತೆ ಬರುತ್ತೆ. ಆ ಕಾಲಕ್ಕಾಗಿ ಇಡೀ ಸಮುದಾಯ, ಬರೀ ನಾವಷ್ಟೇ ಅಲ್ಲ, ಇಡೀ ವೀರಶೈವ ಲಿಂಗಾಯತ ಸಮುದಾಯ ಕಾಯ್ತಾರೆ. ರೈಟ್ ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಪಂಚಮಸಾಲಿ ಸಮುದಾಯದ ಸಾಧಕ ಬಾಧಕಗಳು ಮತ್ತು ಅದರ ಮುಂದಾಗುವಂಥ ಪರಿಣಾಮಗಳ ಬಗ್ಗೆ ರಾಜ್ಯ ಸರ್ಕಾರದ ಮತ್ತು ಜನರ ಗಮನ ಸೆಳೆದಿದ್ದೀರಿ. ತಾವು ಸಮಗ್ರ ವಾಹಿನಿಗೆ ಬಂದು ತಮ್ಮ ಒಂದು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಅದಕ್ಕಿಂತ ಮುಖ್ಯವಾಗಿ ಈ ಗಳಿಗೆ ಹೇಳ್ತೀವಲ್ಲ, ಆ ಗಳಿಗೆಗೆ ಬರ್ತಾಯಿದೆ, ಆ ಗಳಿಗೆಗೆ ನಾವು ಕಾಯ್ತಾ ಇದ್ದೀವಿ. ಕೊನೆಯದಾಗಿ ನಾವು ಹೇಳ್ತಕ್ಕಂಥದ್ದು ಬುದ್ಧ ಬಸವರು ಮನೆಬೇಟೆಗಳಿಗೆ, ಯೇಸು ಕ್ರಿಸ್ತ ಶಿಲುಬೆಗೆರೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವವಾಣಿ ಕೇಳಿದಗಳಿಗೆ, ಮಧುವರ್ ಸರಳೆಯರ ಮಕ್ಕಳು ಹಸೆಯದಗಳಿಗೆ, ಆರ್ಕಿಮಿಡೀಸದ ತುಂಬಿದ ತೊಟ್ಟೆಯಲ್ಲಿ ಮುಳುಗಿದಗಳಿಗೆ, ನ್ಯೂಟನ್ ಕೆಳಗೆ ಬೀಳು ಹಣ್ಣನ್ನು ಕಂಡಗಳಿಗೆ, ಬಸವಣ್ಣ ಕಾಯಕವೇ ಕೈಲಾಸಂದಗಳಿಗೆ, ಕಿತ್ತೂರ ಚೆನ್ನಮ್ಮ ಚಕ್ರನ ಕೊಂದಗಳಿಗೆ, ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಕಡುದಾಸ್ತ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಗಳಿಗೆ, ಈ ಗಳಿಗೆಗೆ ಇಡೀ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ, ಇಡೀ ವೀರಶೈವ ಲಿಂಗಾಯತ ಸಮುದಾಯ ಈ ಮೀಸಲಾತಿ ಸಲುವಾಗಿ ಆ ಗಳಿಗೆಗೆ ಕಾಯುತ್ತಿದ್ದೇವೆ. ಆ ಗಳಿಗೆ ಶುಭ ಗಳಿಗೆ ಆಗಲಿ. ಧನ್ಯವಾದಗಳು. ರೈಟ್ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ ಪಂಚಮಸಾಲಿ ಸಮುದಾಯದ ಹೋರಾಟದ ಬಗ್ಗೆ ವಿಶೇಷವಾಗಿ ನಮ್ಮ ಜೊತೆ ಹಂಚಿಕೊಂಡಂಥ ಬಸವರಾಜ್ ದಿಂಡೂರವರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನಿಮ್ಮ ಧ್ವನಿ.